ಓಂ ಶಾಂತಿ ವಾಣಿ ಡೇಟು 2/7/2026 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನೀವು ವಿಕಾರಗಳನ್ನು ದಾನ ಕೊಟ್ಟರೆ ರಾಹುವಿನ ಗ್ರಹಣ ಬಿಡುವುದು. ದಾನ ಕೊಟ್ಟರೆ ಗ್ರಹಣ ಬಿಡುವುದು. ಪ್ರಶ್ನೆ: ವೃಕ್ಷಪತಿ ತಂದೆಯು ತನ್ನ ಭಾರತವಾಸಿ ಮಕ್ಕಳ ಮೇಲೆ ಬೃಹಸ್ಪತಿ ದೆಶೆಯನ್ನು ಕೂರಿಸಲು ಯಾವ ಸ್ಮೃತಿ ತರಿಸುತ್ತಾರೆ? ಉತ್ತರ: ಹೇ ಭಾರತವಾಸಿ ಮಕ್ಕಳೇ, ನಿಮ್ಮದು ಆದಿ ಸನಾತನ ದೇವಿ ದೇವತಾ ಧರ್ಮವು ಅತಿ ಶ್ರೇಷ್ಠವಾಗಿತ್ತು. ನೀವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗಿದ್ದಿರಿ. ಸಾಗರನಾದ ನನ್ನ ಮಕ್ಕಳಾದ ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರಿ. ಗ್ರಹಣ ಹಿಡಿದಿದೆ. ಈಗ ನಿಮ್ಮನ್ನು ಮತ್ತೆ ಸುಂದರರನ್ನಾಗಿ ಮಾಡಲು ಬಂದಿದ್ದೇನೆ. ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಯಾರ ಮಹಿಮೆಯನ್ನು ಕೇಳಿದ್ರಿ? ಬೇಹದ್ದಿನ ತಂದೆಯ ಮಹಿಮೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ. ಲೌಕಿಕ ತಂದೆಗಂತೂ ಈ ರೀತಿ ಯಾರೂ ಹೇಳುವುದಿಲ್ಲ. ಎಲ್ಲ ಆತ್ಮಗಳ ಪಾರಲೌಕಿಕ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಎಂದು ಮಕ್ಕಳು ತಿಳಿದಿದ್ದೀರಿ. ಅವರ ಹೆಸರು ಶಿವ ಎಂದಾಗಿದೆ. ಹೆಸರಿಲ್ಲದೆ ಯಾವ ವಸ್ತುವು ಇರಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಎಲ್ಲರಿಗೂ ರಾಹುವಿನ ಗ್ರಹಣ ಹಿಡಿದಿದೆ. ಆದ್ದರಿಂದಲೇ ಇದನ್ನು ಕಬ್ಬಿಣದ ಯುಗವೆಂದು ಹೇಳಲಾಗುತ್ತದೆ. ದೆಶೆಗಳೂ ಇರುತ್ತದೆಯಲ್ಲವೇ? ಬೃಹಸ್ಪತಿ ದೆಶೆ, ಶುಕ್ರ ದೆಶೆ. ಈಗ ನಿಮ್ಮ ಮೇಲೆ ಬೃಹಸ್ಪತಿ ದೆಶೆ ಇದೆ. ನೀವು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮಹಿಮೆಯನ್ನು ಕೇಳಿದ್ರಿ. ವಾಸ್ತವದಲ್ಲಿ ಅವರ ಹೆಸರು ಶಿವ ಎಂದಾಗಿದೆ. ಉಳಿದಂತೆ ಅನೇಕ ಪ್ರಕಾರವಾಗಿ ಹೆಸರುಗಳನ್ನು ಇಟ್ಟಿದ್ದಾರೆ. ವಾಸ್ತವದಲ್ಲಿ ಶಿವಬಾಬಾ ಎಂಬುದು ಹೆಸರಿದೆ. ನಾನು ಬೀಜ ರೂಪ ಚೈತನ್ಯನಾಗಿದ್ದೇನೆ, ಸತ್ ಚಿತ್ ಎಂದು ಹೇಳುತ್ತಾರೆ. ನಂತರ ಸುಖದ ಸಾಗರ, ಆನಂದ ಸಾಗರ, ಶಾಂತಿಯ ಸಾಗರನೆಂದು ಹೇಳುತ್ತಾರೆ. ಅವರೊಬ್ಬರದೇ ಎಲ್ಲ ಮಹಿಮೆಗಳಿವೆ. ಭಾರತವಾಸಿಗಳು ಮಹಿಮೆ ಮಾಡುತ್ತಾರೆ, ಆದರೆ ಸ್ವಲ್ಪವೂ ತಿಳಿದಿಲ್ಲ. ಕಲ್ಲು ಬುದ್ಧಿಯವರಾಗಿದ್ದಾರೆ. ಕಲ್ಲು ಬುದ್ಧಿಯವರನ್ನಾಗಿ ರಾವಣನು ಮಾಡಿದನು. ಸತ್ಯುಗದಲ್ಲಿ ಭಾರತವಾಸಿಗಳು ಪಾರಸ ಬುದ್ಧಿಯವರಾಗಿದ್ದರು. 5000 ವರ್ಷಗಳ ಹಿಂದೆ ಈ ಭಾರತವು ಪಾರಸಪುರಿಯಾಗಿತ್ತು. ಅದರಲ್ಲಿ ದೇವಿ ದೇವತೆಗಳು ವಾಸ ಮಾಡುತ್ತಿದ್ದರು. ಭಾರತವನ್ನೇ ಅವಿನಾಶಿ ಖಂಡವೆಂದು ಗಾಯನ ಮಾಡುತ್ತಾರೆ. ಭಾರತದಲ್ಲಿಯೇ ಪಾರಸ ಬುದ್ಧಿ ಇರುವ ದೇವತೆಗಳಿದ್ದರು. ಈ ಸಮಯದಲ್ಲಿ ಕಲ್ಲು ಬುದ್ಧಿ ಪತೀತರಾಗಿದ್ದಾರೆ. ಪತೀತರು ಹೇಗಾಗುತ್ತಾರೆ ಎಂದು ನೀವು ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ. ದ್ವಾಪರದಿಂದ ನೀವು ಯಾವಾಗ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುತ್ತೀರೋ ಆಗ ನೀವು ಕಪ್ಪಾಗಿ ಬಿಡುತ್ತೀರಿ. ಕಾಮಾಗ್ನಿಯಿಂದ ಎಲ್ಲವೂ ಭಸ್ಮವಾಗಿ ಬಿಡುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಭಾರತದ ಮಾತಾಗಿದೆ. ಭಾರತದಲ್ಲಿ ಪಾರಸ ಬುದ್ಧಿ ದೇವತೆಗಳ ರಾಜ್ಯವಿತ್ತು. ಅದಕ್ಕೆ ವಿಷ್ಣುಪುರಿ ರಾಮರಾಜ್ಯವೆಂದು ಸಹ ಹೇಳಲಾಗುತ್ತದೆ. ಈಗ ತಂದೆಯು ಬಂದು ತಿಳಿಸುತ್ತಾರೆ. ಮಧುರಾತಿ ಮಧುರ ಮುದ್ದಾದ ಮಕ್ಕಳೇ, ನೀವು ಸತ್ಯುಗದಲ್ಲಿದ್ದರೆ ಸರ್ವಗುಣ ಸಂಪನ್ನರಾಗಿದ್ದರೆ. ಇದು ನಿಮ್ಮ ಮಹಿಮೆಯಾಗಿದೆ. ಸತ್ಯುಗದಲ್ಲಿ ವಿಕಾರಗಳಿರುವುದೇ ಇಲ್ಲ. ದ್ವಾಪರದಿಂದ ರಾವಣ ಮತ್ತು ಪಂಚವಿಕಾರಗಳ ರಾಜ್ಯವು ಆರಂಭವಾಗುತ್ತದೆ. ಅಂದಮೇಲೆ ರಾಮರಾಜ್ಯವು ಹೋಗಿ ರಾವಣ ರಾಜ್ಯವಾಗುತ್ತದೆ. ಈಗ ಗ್ರಹಣ ಹಿಡಿದಿದೆ. ಭಾರತವು ಖಂಡಿತ ಕಪ್ಪಾಗಿ ಬಿಟ್ಟಿದೆ. ಬೃಹಸ್ಪತಿ ದೆಶೆಯು ಎಲ್ಲ ದೆಶೆಗಳಿಗಿಂತ ಒಳ್ಳೆಯ ದೆಶೆಯಾಗಿದೆ. ಭಾರತದಲ್ಲಿ ಬೃಹಸ್ಪತಿ ದೆಶೆಯು ಸತ್ಯುಗದಲ್ಲಿತ್ತು. ನಂತರ ತ್ರೇತಾದಲ್ಲಿ ಶುಕ್ರ ದೆಶೆ ಇತ್ತು. ಅಂದರೆ 2 ಕಲೆಗಳು ಕಡಿಮೆ ಆಯಿತು. ಅದಕ್ಕೆ ಬೆಳ್ಳಿಯ ಯುಗವೆಂದು ಹೇಳಲಾಗುತ್ತದೆ. ನಂತರ ದ್ವಾಪರ ಕಲಿಯುಗ ಬಂದಿತು. ಏಣಿಯನ್ನು ಇಳಿಯುತ್ತಲೇ ಬಂದರೆ ಶನಿ ದೆಶೆಯು ಹಿಡಿಯಿತು. ಈ ಸಮಯದಲ್ಲಿ ಎಲ್ಲರ ಮೇಲೆ ಸಂಪೂರ್ಣ ರಾಹುವಿನ ದೆಶೆ ಇದೆ. ಸೂರ್ಯ ಗ್ರಹಣವಾದಾಗ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದೆಂದು ಹೇಳುತ್ತಾರೆ. ಇದು ಆತ್ಮಿಕ ಜ್ಞಾನವಾಗಿದೆ ಎಂದು ಆತ್ಮಿಕ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ.
ಇದು ಯಾವುದೇ ಶಾಸ್ತ್ರಗಳ ಜ್ಞಾನವಲ್ಲ. ಶಾಸ್ತ್ರಗಳಲ್ಲಿ ಜ್ಞಾನವನ್ನು ಭಕ್ತಿ ಮಾರ್ಗವೆಂದು ಹೇಳಲಾಗುತ್ತದೆ. ಸತ್ಯುಗದಲ್ಲಿ ಭಕ್ತಿ ಮಾರ್ಗವು ಇರುವುದಿಲ್ಲ. ಜ್ಞಾನ ಮತ್ತು ಭಕ್ತಿ ನಂತರ ವೈರಾಗ್ಯ, ಅರ್ಥಾತ್ ಈ ಹಳೆಯ ಪ್ರಪಂಚವನ್ನು ಬಿಡಬೇಕಾಗುತ್ತದೆ. ಇದು ಶೂದ್ರ ವರ್ಣದ್ದಾಗಿದೆ. ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ ತೋರಿಸುತ್ತಾರೆ. ಇದು ಭಾರತದ್ದೇ ಕಥೆಯಾಗಿದೆ. ವಿರಾಟ ರೂಪದ ಚಿತ್ರವನ್ನು ಮಾಡುತ್ತಾರೆ, ಆದರೆ ಕಲ್ಲು ಬುದ್ಧಿಯವರು ತಿಳಿದುಕೊಳ್ಳುವುದಿಲ್ಲ. ಕಲ್ಲು ಬುದ್ಧಿಯವರು ಏಕೆ ಆಗಿದ್ದಾರೆ? ಏಕೆಂದರೆ ಎಲ್ಲರೂ ಪತಿತರಾಗಿದ್ದಾರೆ. ಭಾರತವಾಸಿಗಳೇ ಪಾರಸ್ ಬುದ್ಧಿಯವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. 5,000 ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು. ಮತ್ಯಾವುದೇ ಖಂಡವಿರಲಿಲ್ಲ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಈ ರಾಜಯೋಗವನ್ನು ಯಾರು ಕಲಿಸುತ್ತಾರೆ? ಜ್ಞಾನ ಸಾಗರನಾದ ಶಿವಾಚಾರ್ಯ ಕಲಿಸುತ್ತಾರೆ. ಯಾವುದೇ ಮನುಷ್ಯನಿಗೆ ಜ್ಞಾನ ಸಾಗರ, ಸರ್ವರ ಪತಿತ ಪಾವನನೆಂದು ಹೇಳಲಾಗುವುದಿಲ್ಲ. ಎಲ್ಲರ ಮುಕ್ತಿದಾತ ಒಬ್ಬರೇ ಆಗಿದ್ದಾರೆ. ದುಃಖದಲ್ಲಿ ರಾವಣನಿಂದ ಬಿಡಿಸಲು ಸ್ವಯಂ ತಂದೆಯೇ ಬಂದು ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗುತ್ತಾರೆ. ಅವರಿಗೆ ಆತ್ಮೀಯ ಮಾರ್ಗದರ್ಶಕನೆಂದು ಹೇಳಲಾಗುತ್ತಾರೆ. ನಾನು ನೀವೆಲ್ಲ ಆತ್ಮರ ಮಾರ್ಗದರ್ಶಕನಾಗಿದ್ದೇನೆ. ನಿಮ್ಮೆಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ ಎಂದು ತಿಳಿಸುತ್ತಾರೆ. ನನ್ನಂತಹ ಮಾರ್ಗದರ್ಶಕನು ಯಾರೂ ಇರಲು ಸಾಧ್ಯವಿಲ್ಲ. ಗಾಡ್ ಈಸ್ ಲಿಬರೇಟರ್, ಗೈಡ್, ಬ್ಲಿಸ್ಫುಲ್ ಅಂದರೆ ಭಗವಂತನು ಮುಕ್ತಿದಾತ, ಮಾರ್ಗದರ್ಶಕ, ಆನಂದ ಸಾಗರನಾಗಿದ್ದಾನೆ. ಎಲ್ಲರ ಮೇಲೆ ದಯೆ ತೋರಿಸುತ್ತಾರೆ. ಏಕೆಂದರೆ ಸಾಗರನ ಮಕ್ಕಳೆಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋಗಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಭಾರತದ್ದೇ ಮಾತಾಗಿದೆ. ನೀವು 16 ಕಲಾ ಸಂಪೂರ್ಣರಾಗಿದ್ದಿರಿ, ಸಂಪೂರ್ಣ ನಿರ್ವಿಕಾರಿಗಳೂ ಆಗಿದ್ದಿರಿ ಎಂದು ತಂದೆ ತಿಳಿಸುತ್ತಾರೆ. ಈಗ ಕಾಮಚಿತೆಯ ಮೇಲೆ ಕುಳಿತು ಏನಾಗಿಬಿಟ್ಟಿದ್ರಿ? ಈಗ ತಂದೆಯು ಪುನಃ ಬಂದಿದ್ದಾರೆ. ವೃಕ್ಷಪತಿ ತಂದೆಯು ಬಂದು ಮನುಷ್ಯರೆಲ್ಲರ ಮೇಲೆ ಬೃಹಸ್ಪತಿ ದಶೆಯನ್ನು ಕೂರಿಸುತ್ತಾರೆ. ಮುಖ್ಯವಾಗಿ ಭಾರತ ಮತ್ತು ಇಡೀ ಪ್ರಪಂಚದ ಮೇಲೆ ಈ ಸಮಯದಲ್ಲಿ ರಾಹುವಿನ ಗ್ರಹಣ ಹಿಡಿದಿದೆ. ತಂದೆ ತಿಳಿಸುತ್ತಾರೆ, ನಾನೇ ಬಂದು ಮುಖ್ಯವಾಗಿ ಭಾರತ ಮತ್ತು ಇಡೀ ಪ್ರಪಂಚಕ್ಕೆ ಸದ್ಗತಿಯನ್ನು ಕೊಡುತ್ತೇನೆ. ಇಲ್ಲಿ ನೀವು ಪಾರಸ ಬುದ್ಧಿಯವರಾಗಲು ಬಂದಿದ್ದೀರಿ. ಅತಿ ಪ್ರಿಯ ತಂದೆಯು ಎಲ್ಲ ಪ್ರಿಯತಮೆಯರ ಒಬ್ಬರೇ ಪ್ರಿಯತಮನಾಗಿದ್ದಾರೆ. ಎಲ್ಲ ದೇಶಗಳಲ್ಲಿಯೂ ಅವಶ್ಯವಾಗಿ ಶಿವಲಿಂಗವನ್ನು ಇಡುತ್ತಾರೆ. ಏಕೆಂದರೆ ಎಲ್ಲರ ತಂದೆಯಾಗಿದ್ದಾರಲ್ಲವೇ. ಶಿವನ ಮಂದಿರಗಳು ಭಾರತದಲ್ಲಿ ಬಹಳಷ್ಟಿವೆ. ಶಿವನಿರುವ ಸ್ಥಾನವೆಂದು ಹೇಳುತ್ತಾರೆ. ಸತ್ಯುಗದಲ್ಲಿ ದೇವಿ ದೇವತಾ ಧರ್ಮದ ಮನುಷ್ಯರಿದ್ದರೆ, ಆದರೆ ಆ ಧರ್ಮವು ಯಾವಾಗಿತ್ತು, ಅವರ ರಾಜ್ಯವು ಯಾವಾಗಿತ್ತು, ಇದು ಯಾರಿಗೂ ತಿಳಿದಿಲ್ಲ. ಸತ್ಯುಗದ ಆಯುಸ್ಸನ್ನು ಬಹಳ ಉದ್ದವಾಗಿ ಬರೆದು ಬಿಟ್ಟಿದ್ದಾರೆ. 21 ಜನ್ಮಗಳಿಗಾಗಿ ನಿಮ್ಮ ಮೇಲೆ ಈಗ ಬೃಹಸ್ಪತಿ ದಶೆಯು ಕುಳಿತಿದೆ ಎಂದು ತಂದೆಯು ತಿಳಿಸುತ್ತಾರೆ. ಎಲ್ಲರೂ ಯಾರನ್ನು ಕರೆಯುತ್ತಾರೆಯೋ ಅವರು ವೃಕ್ಷಪತಿ, ಜ್ಞಾನಸಾಗರ, ಪತಿತ ಪಾವನನಾಗಿದ್ದಾರೆ. ನೀವು ತಂದೆ ತಾಯಿ ನಾವು ನಿಮ್ಮ ಮಕ್ಕಳಾಗಿದ್ದೇವೆಂದು ಅವರ ಮಹಿಮೆಯನ್ನು ಮಾಡುತ್ತಾರೆ. ಅವಶ್ಯವಾಗಿ ಸತ್ಯುಗ ತ್ರೇತಾದಲ್ಲಿ ಅಪಾರ ಸುಖವಿತ್ತು. ತಂದೆಯು ಹೆವೆನ್ಲಿ ಗಾಡ್ ಫಾದರ್ ಆಗಿದ್ದಾರೆ, ಸ್ವರ್ಗದ ರಚಯಿತನೂ ಆಗಿದ್ದಾರೆಂದ ಮೇಲೆ ಸ್ವರ್ಗವು ಇರಬೇಕಲ್ಲವೇ. ನೀವೆಲ್ಲರೂ ಸ್ವರ್ಗವಾಸಿಗಳಾಗಿದ್ದಿರಿ, ಈಗ ನರಕವಾಸಿಗಳಾಗಿದ್ದಿರಿ. ಭಾರತದ್ದೇ ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿತ್ತು. ಹೇಗೆ ಕ್ರಿಶ್ಚಿಯನ್ ಧರ್ಮವಿದೆ ಎಂದರೆ ಅಲ್ಲಿ ಕ್ರಿಶ್ಚಿಯನರೇ ಇರುತ್ತಾರೆ. ನೀವು ದೇವಿ ದೇವತಾ ಧರ್ಮದವರು ನಿಮ್ಮ ಧರ್ಮವನ್ನು ಏಕೆ ಮರೆತು ಹೋದಿರಿ? ನೀವು ದೇವಿ ದೇವತಾ ಧರ್ಮದವರೇ ಆಗಿದ್ದಿರಿ ಎಂದು ತಂದೆಯು ತಿಳಿಸುತ್ತಾರೆ.
ಓಂ ಶಾಂತಿ. ಓಂ ನಮ್ಮ ನಮಃ ಚಾನೆಲ್ ಶಿವಾಯ. ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ಮುರಳಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು